ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ಆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅನ್ಕೊಂಡು ಆಡಿ ಚೆನ್ನಾಗಿ ಅಲ್ಲ, ನಾನು ಅವರು ಜೊತೆಲಿ ಆಡಿದ್ರೆ ಆಡ್ತಾರೆ, ನಿಲ್ಲಿಸ್ಬಿಟ್ರೆ ಆಡಲ್ಲ. ಅದಕ್ಕೆ ಆಯ್ತು. ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಹೆಸರು ಬರೆದ ಹಾಳೆಯ ಗೆಳತಿ ನೀನೆ ಆಗಲಿ ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ. ಜನವರಿ 26ಕ್ಕೆ ಉಪಾಧ್ಯಕ್ಷ ರಿಲೀಸು. ಬಟ್ ಇವಾಗ ನಾನೇನಾದ್ರು ಇಂಟರ್ವ್ಯೂ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಇಲ್ಲಿಂದ ಹಿಂಗೆ ಕೆಳಗಡೆ ಹಾಕ್ಬಿಡ್ತಾರೆ ಅಷ್ಟೇ ಸೇರ್ಕೊಂಡು. ಯಾಕೆ ಸರ್ ಅಷ್ಟು ಕೆಡ್ತಾಗ ಆಡ್ದ? ಅಲ್ಲ ಸರ್, ಅಲ್ಲ ಸರ್, ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅನ್ಕೊಂಡ್ಬಿಡ್ತಾರೆ. ಈ ಟೈಮ್ ವೇಸ್ಟ್ ಸರ್, ಎಂಟರ್ಟೈನ್ ಮಾಡ್ತಿದ್ದೀನಿ ಸರ್. ಚೆನ್ನಾಗಿ ಮುಂದುವರ್ಸಿ. ನಾವು ಮಾಸ್ಟರ್ ಪೀಸ್ ಎಲ್ಲ ನಿಮ್ ವಾಯ್ಸ್ಗೆ ಫ್ಯಾನ್ ಆಗಿದ್ವಿ. ಸೊ ಈ ಮುಂದುವರ್ಸ್ಬೇಕು ಅಂತ ನಮ್ ಕಡೆಯಿಂದ ಕೇಳ್ಕೊಂತೀವಿ. ಇಲ್ಲ ಸರ್, ಪಲ್ಲವಿ ಅಷ್ಟ ಆಡಕ್ ಬರೋದು ಇದು ಕಷ್ಟ. ಯಾಕಂದ್ರೆ ಇದು ಮೆಲೋಡಿ ಸಾಂಗು, ತುಂಬಾ ದೊಡ್ಡ ಹಿಟ್ಟು ನಮ್ಮ ಸಿನಿಮಾಗೆ. ಇದು ಒಳ್ಳೆ ದೊಡ್ಡ ಇನ್ವಿಟೇಷನ್. ಯಾಕಂದ್ರೆ ಈಗ ಒಂದು ಸಿನಿಮಾದಲ್ಲಿ ಸಾಂಗ್ ಗೆದ್ರೆ ಒಂದು ಸಿನಿಮಾ ಒಂದು ಅರ್ಧ ಗೆದ್ದಂಗೆ. ಯಾಕೆಂದ್ರೆ ಆ ಸಾಂಗ್ ಹಿಟ್ಟಾಗುತ್ತೆ, ಆ ಸಾಂಗ್ ಯಾವುದು ಅಂತ ಸರ್ಚ್ ಮಾಡ್ತಾರೆ, ಅವಾಗ ಉಪಾಧ್ಯಕ್ಷದೊಂದು ಗೊತ್ತಾಗುತ್ತೆ, ಈ ಸಾಂಗ್ ಚೆನ್ನಾಗೈತೆ ಹೋಗೋಣ ಅಂತ. ಈ ಥರದ್ದು ತುಂಬಾ ಆಗಿದಾವೆ ಹಿಂದನೂ ಕೂಡ. ಬಟ್ ಇದು ಕೇಳಕ್ ಚಂದ ಇದೆ, ಹಾಡಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಯಾಕೆಂದ್ರೆ ಪ್ರೊಫೆಷ್ನಲ್ ಸಿಂಗರ್ಸ್ಗೂ ಕಷ್ಟ, ಪ್ರಾಕ್ಟೀಸ್ ಇಲ್ಲದೆ ಇದು ಹಾಡಕ್ಕೆ. ಯಾಕಂದ್ರೆ ಅರ್ಜುನ್ ಜನ್ಯ ಅವರು ಹಿಂಗೆಲ್ಲೋ ಹೋಗಿ ಹಿಂಗೋಗಿ ಪಟ್ ಅಂತ ಇಲ್ಲೆಲ್ಲೋ ಬಂದು ಮತ್ತೆ ಹಿಂಗೆಲ್ಲ ಹೋಗುತ್ತೆ. ಇದು ಸಿಕ್ಕಾಪಟ್ಟೆ ಕಷ್ಟ ಸಾಂಗ್ ಇದು. ಆದ್ರೂ ಆಲ್ ದಿ ಬೆಸ್ಟ್. ನಿಮಗೆ ಸಾಂಗ್ ಸಿಕ್ಕಾಪಟ್ಟೆ ಸೆನ್ಸೇಷನ್ ಹಿಟ್ ಆಗಿದೆ. ಹೌದು. ಸೊ ವೀಕ್ಷಕರೇ ನಮಸ್ಕಾರ ಕರ್ನಾಟಕ. ಸರ್ ನಾನು ನಿಮ್ಮ ಜಯಂತ ಚಕ್ರವರ್ತಿ. ಸೊ ನಮ್ಮ ಜೊತೆ ಇವತ್ತು ಉಪಾಧ್ಯಕ್ಷರಾದ ಚಿಕ್ಕಣ್ಣ ಅವರು, ಉಪಾಧ್ಯಕ್ಷರಾದಂಥ ಮಲೈಕ ಅವರಿದ್ದಾರೆ. ಸರ್ ನಾನು ಕೇಳಬೇಕು ಅಂತ ಅನ್ಕೊಂಡಿದ್ದು, ಅಧ್ಯಕ್ಷ ಸೊ ಬಂದಾಗ ಉಪಾಧ್ಯಕ್ಷರು ಉಟ್ಕೊಂಡ್ರು. ಈಗ ನೆಕ್ಸ್ಟ್ ಉಪಾಧ್ಯಕ್ಷೆ ಉಟ್ಕೊಬೋದೇನೋ ಗೊತ್ತಿಲ್ಲ. ಹೌದು. ನನ್ಗೂ ಒಂದು ಸೊ ಅಂದ್ರೆ ಮುಂಚೆನೆ ಏನಾರ ಖಜಾಂಚಿ ಕೊಟ್ಬಿಟ್ರೆ ನಾವು ಮುಂದೆ ಏನಾದ್ರು ಹಣೆ ವಾರದಲ್ಲಿ ಇದ್ರೆ ಏನಾರು ಆಗ್ಬೋದು. ಅಲ್ಲ ಸರ್, ಈ ಆಂಗಲ್ ಅಲ್ಲಿ ಇದುವರೆಗೂ ಯಾರು ಯೋಚನೆ ಮಾಡಿಲ್ಲ, ನೀವೇ ಫಸ್ಟ್ ಟೈಮ್ ಯೋಚನೆ ಮಾಡಿದ್ದು. ಸೊ ಅಧ್ಯಕ್ಷ ಮಾಡಿದ್ರು ಶರಣ್ ಸರ್, ನಾನು ಉಪಾಧ್ಯಕ್ಷ ಮಾಡಿದೆ. ಇನ್ನು ನಾನು ಉಪಾಧ್ಯಕ್ಷ 2 ಅಂತ ನಾನು ಮಾಡಕ್ಕಾಗಲ್ಲ, ಅಧ್ಯಕ್ಷ 2 ಅಂತ ಶರಣ್ ಸರ್ ಮಾಡಕ್ಕಾಗಲ್ಲ. ಮೇಡಮ್ ಉಪಾಧ್ಯಕ್ಷಕಿ ಅಂತ ಮಾಡ್ಬೋದು, ಉಪಾಧ್ಯಕ್ಷೆ ಆ ತರದ್ ಮಾಡ್ಬೋದು. ಸೊ ನಿಮ್ದು ಏನೇ ಆಫರ್ ಏನದು ಏನ್ ಹೇಳ್ತಾರೆ ಕೇಳಕ್, ನಿಮ್ದೇನ ಆಫರಾ? ಅಲ್ಲ ಸರ್, ಚಿತ್ರ ಸಂಘದಲ್ಲಿ ನನ್ನ ಸೇರ್ಸ್ಕೊಂಡು ಅದೇ ಅಂತ ಮಾಡ್ಬೋದು. ಅದು ನೀವು ಮೇಡಮ್ಗೆ ಕೇಳಬೇಕು. ಅವ್ರ ಬಗ್ಗೆ ಕೇಳ್ತೀರ, ನನ್ನನ್ನ ಯಾಕೆ ತರ್ತಿದ್ದೀರಾ? ಅದನ್ನೇ ಹೇಳ್ತಿರೋದು. ನಾನು ನೆಕ್ಸ್ಟ್ ಉಪಾಧ್ಯಕ್ಷ, ನನಗ್ ಲಾಸ್ಟ್, ನಾನ್ ಮಾಡಕ್ಕಾಗಲ್ಲ. ಅವರು ನನಗೆ ಖಜಾಂಜಿ ಅನ್ನೋದಕ್ಕೆ ಏನಾದ್ರು ಅದಕ್ಕೊಂದ್ ಸಿನಿಮಾ ಮಾಡ್ಬೋದಾ ನಾನು, ಇಲ್ಲ ನನ್ನ ಸೇರ್ಸ್ಕೊಳ್ಳಿ ಅಂತ ಅವ್ರು ಕೇಳ್ತಿರೋದು. ನೀವು ಹೀರೋಯಿನ್ ಓರಿಯೆಂಟೆಡ್ ಆಗಿ ಹಿಂಗ್ ಅನ್ಕೊಂಡು ಉಪಾಧ್ಯಕ್ಷಿ ಅಂತ ನೀವು ಮಾಡಬಹುದು. ಹಂಗಾಗಿ ನಿಮ್ ಸಂಘಕ್ಕೆ ಅವ್ರು ಸೇರ್ಸ್ಕೊಬಹುದು ಅಂತ ನಾನು ಹೇಳ್ತಿರೋದು. ಖಂಡಿತ ಸೇರ್ಸ್ಕೊಂಡು ಸರ್, ಇವ್ರು ನಮ್ಮಿಬ್ರು ಸೇರ್ಸ್ಬಿಟ್ರು. ಆಮೇಲೆ ನಾನು ನೆಕ್ಸ್ಟ್ ಅಂತ ಅವ್ರು ಅಲ್ಲ, ನೆಕ್ಸ್ಟ್ ನಾನೇ ಇರಲ್ಲ ಸರ್. ಇವ್ರಿಗೆ ಅವ್ರ ಉಪಾಧ್ಯಕ್ಷೆ ಅಂತ ಟೈಟ್ಲ್ ಇಟ್ಕೊಂಡು ನನ್ನ ಚದ್ರಿಡ್ಕೊಳಕ್ ಇಟ್ಕೊಂಡ್ಬಿಡ್ತಾರೆ. ನಾನು ಈ ಸಂಘದ ಮೇಜರ್ ಅಂತ. ಸೊ ಹಂಗಾಗಿ ನಾನು ದೂರನೇ ಇದ್ಬಿಡ್ತೀನಿ, ನೀವು ಮಾತಾಡ್ಕೊಳ್ತೀವಿ. ಅದು ಹೀರೋಯಿನ್ ಓರಿಯೆಂಟೆಡ್ ಮೂವಿ ಆಗಿರುತ್ತೆ. ಆದ್ರೂ ಸೊ ನಮ್ಮ ಜನವರಿ 26ಕ್ಕೆ ಸೊ ಉಪಾಧ್ಯಕ್ಷ ಇಬ್ರು ಬರ್ತಾ ಇದ್ದೀರಾ. ಸೊ ನಿಮ್ಗೆ ಆಮಂತ್ರಣ, ಸುಸ್ವಾಗತ ಅಂತ ಕೋರ್ತೀನಿ. ಅಂದ್ರೆ ನಿಮ್ಮ ಒಂದು ಜರ್ನಿ ಸೊ ತುಂಬಾನೇ ವಿಭಿನ್ನವಾದಂತಹ ಒಂದು ಜರ್ನಿಗಳು. ಸೊ ನೀವು ಹಿಟ್ಲರ್ ಕಲ್ಯಾಣ ಮೂಲಕ ಲೀಲಾ ಆಗಿ ಮಿಂಚಿ ಈಗ ಸಿನಿಮಾಗೆ ಪಾದಾರ್ಪಣೆ. ನೀವು ಸೊ 200ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಟನೆ ಮೂಲಕ, ಕಾಮಿಡಿ ಮೂಲಕ ಅಭಿನಯಿಸಿ. ಚಿಕ್ಕಣ್ಣ, ಕಾಮಿಡಿ ಕಿಲಾಡಿಗಳು ಚಿಕ್ಕಣ್ಣ, ಮತ್ತೆ ಇನ್ನೊಂದೊಂದು ಪ್ರೋಗ್ರಾಮ್ ಬರ್ತಿತ್ತು, ಅದೊಂದು ಆ ಚಿಕ್ಕಣ್ಣ. ಈಗ ಅಂದ್ರೆ ಕಾಮಿಡಿ ಚಿಕ್ಕಣ್ಣ, ನೆಕ್ಸ್ಟ್ ಈಗ ಹೀರೋ ಉಪಾಧ್ಯಕ್ಷ ಚಿಕ್ಕಣ್ಣ. ತುಂಬಾನೇ ಒಂದು ಫೇಸಸ್ ನ ನೋಡ್ಕೊಂಡ್ ಬಂದಿದ್ದೀವಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ಉಪಾಧ್ಯಕ್ಷ ಅದ್ರ ಬಗ್ಗೆ ಕೇಳೋದಾದ್ರೆ ನಾನು ಅವಾಗಲೇ ನನ್ಗೊಂದು ಕಿವಿಗೆ ಬಿತ್ತು ಸರ್. ಈಗ ಬೆಳಗ್ಗೆಯಿಂದನೂ ಮಾತಾಡಿದ್ದೀರಾ ನೀವು. ಹೌದು, ಸಿನಿಮಾ ಬಗ್ಗೆನೇ ಕೇಳೋದು, ಬೇರೆ ಏನೂ ಕೇಳಲ್ಲ. ಶರಣ್ ಸರ್ ಜೊತೆ ಕಾನ್ವರ್ಸೇಷನ್ ನಿಮ್ ಜೊತೆ ಮಾತಾಡೋದಂದ್ರೆ ಸಿಕ್ಕಾಪಟ್ಟೆ ಒಂದು ಫನ್ ಆಗಿರುತ್ತೆ. ನಾನು ಅವಾಗಲೇ ಕೇಳ್ಪಟ್ಟಿದ್ದು ಕಾಮಿಡಿ ಮಾಡ್ತಿದ್ರಿ ನೀವು, ಅದನ್ನೇ ನಾನು ತಗೊಂತೀನಿ ಕ್ವಶನ್ ಆಗಿ. ಅಂದ್ರೆ ಹೇಗಿರ್ತಿತ್ತು ಅವರ ಜೊತೆ ನಿಮ್ ಮಾತು ಶೂಟಿಂಗ್ ಟೈಮ್ ಅಲ್ಲಿ? ಇವರ ಒಂದು ಕೀಟಲೆ
ಡೈರೆಕ್ಟರ್ ನ ಒಂದು ಸೀರಿಯಸ್ನೆಸ್ ಹೇಗಿತ್ತು? ಬಟ್ ಶರಣ್ ಸರ್ ಮಾತ್ರ ಜೆಮ್ ಆಫ್ ಅ ಪರ್ಸನ್. ಅವ್ರು ನಾನು ಒಂದೇ ಸತಿ ಮೀಟ್ ಮಾಡಿರೋದು, ಬಟ್ ಒಳ್ಳೆ ಮನ್ಸಿರೋ ನನ್ಗೆ ಅವ್ರು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇವ್ರ ಹತ್ರ ಹೇಳ್ದೆ ನಾನು, ಸಖತ್ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿ ಅಂತ. ಹೇಳಿ ನೀವು. ಅಯ್ಯೋ ಅವರು ನನ್ನ ಹತ್ರ ಹೇಳವ್ರೆ, ನಾನು ಶರಣ್ ಸರ್ ಹತ್ರ ಹೇಳಿದ್ದೆ. ಅವರು ಯಾವಾಗ ಏನೋ ಗುರು ಶಿಷ್ಯರು ಪ್ರಮೋಷನ್ ಟೈಮ್ಗೆ ಅವ್ರು ಫೋನ್ ಮಾಡಿದ್ರು. ನಾನು ಪ್ರಮೋಷನ್ಗೆ ಸೀರಿಯಲ್ಗೆ ಹೋಗ್ತಿದ್ದೀನಿ. ನಾನು ಹೌದಾ, ಯಾವ ಸೀರಿಯಲ್ಗೆ ಸರ್? ಹಿಂಗೆ ಹಿಟ್ಲರ್ ಕಲ್ಯಾಣ ಅಂತ. ಸರ್ ಆ ಪಿಕ್ಚರು ಆ ಸೀರಿಯಲ್ ಹೀರೋಯಿನೇ ನಮ್ಮ ಮೂವಿ ಹೀರೋಯಿನು. ಹೌದಾ ಹಂಗ ಅಲ್ಲ, ನೀವು ಹೋಗಿ ಗೊತ್ತಾಗತ್ತೆ, ಮಾತಾಡ್ಸಿದ್ರೆ ನಿಮ್ಮ ಪುಣ್ಯ ಅಂದೆ. ಹೌದಾ ಯಾಕೆ ಅಂದರು? ಯಾಕೆಂದ್ರೆ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ ಮೇಡಮು. ಅದಾದ್ಮೇಲೆ ಹೋದ್ರು, ಅವರು ಹೋಗಿ ವಾಪಸ್ ಬಂದ್ಬಿಟ್ಟು ಸಂಜೆ ಫೋನ್ ಮಾಡ್ತಾವ್ರೆ, ನೀವು ಸರಿ ಇಲ್ಲ ಅಂತ. ನಾನು ಯಾಕೆ, ಆ ಹುಡುಗಿ ಏನು ಸೂಪರಾಗಿ ಮಾತಾಡ್ತು, ಎಷ್ಟು ಕ್ಲೋಸ್ ಆಗಿದ್ರು ಗೊತ್ತಾ, ಹಂಗೆ ಹಿಂಗೆ ಅಂತ. ನಾನು ಪ್ರಮೋಷನ್ ಹೋಗಿರೋರ್ ಜೊತೆ ಚೆನ್ನಾಗಿ ಕ್ಲೋಸ್ ಆಗಿ ಮಾತಾಡ್ಕೊಂಡು ಇಡೀ ಪಿಕ್ಚರ್ ಹೀರೋ ಮಾಡಿರೋ ಜೊತೆ ಮಾತಾಡ್ತಿಲ್ವಲ್ಲ, ಇದು ಹೆಂಗೆ ಗುರು? ನಾನು ಸೀರಿಯಲ್ಗೆ ಹೋಗ್ಬೇಕಿತ್ತೇನೋ ಅನ್ಕೊಂಡೆ. ಆಮೇಲೆ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಅವ್ರು ನಮ್ ಸೀರಿಯಲ್ಗೆ ಗುರು ಶಿಷ್ಯರು ಪ್ರಮೋಷನ್ಗೆ ಬಂದಿದ್ರು. ಹೇಳವ ಈಗ ಅವಾಗ್ಲೇ ಎಲ್ರು ಕೇಳಿದಿಕ್ಕೆ ಅವ್ರು ಏನ್ ಹೇಳಿದ್ದು, ಇಲ್ಲ ನನ್ಗೆ ಜೆಲ್ ಆಗ್ಬೇಕು ಹೊಸದು ಅದು ಇದು ಅಂತ. ಶರಣ್ ಸರ್ ಜೊತೆ ನಾನೆಲ್ಲ ಆಕ್ಟ್ ಮಾಡಿಲ್ಲ, ಒಂದೇ ಸತಿ ಹಿಂಗ್ ಹಾಯ್ ಹಲೋ ಅಂತ ಮಾತಾಡಿದ್ದು. ಆಮೇಲಿಂದ ಸೀನ್ ಎಲ್ಲ ಮಾಡ್ಬೇಕಿತ್ತು ಅವ್ರ ಜೊತೆ. ಅವಾಗ ಮಾತಾಡ್ತಾ ನನ್ ಜೊತೆ ಸೀನೇ ಇರ್ಲಿಲ್ವಾ? ಆಕ್ಚುಲಿ ಏನ್ ಗೊತ್ತಾ, ಈ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಫಸ್ಟ್ ಸ್ಟೆಪ್ ತಗೊಂಡಿದ್ದು ಉಪಾಧ್ಯಕ್ಷ ಅಲ್ವಾ. ಕೆಲವು ನೆಗೆಟಿವ್ಸ್ ಇರ್ಬೋದು, ಪಾಸಿಟಿವ್ಸ್ ಇರ್ಬೋದು, ಏನೇ ನಮ್ಮ ಸುತ್ತಮುತ್ತ ಓಡಾಡ್ತಿರುತ್ತೆ. ಒಂದು ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋ ಒಂದು ಫ್ಯಾಮಿಲಿ ನನಗಿಲ್ಲ. ಅದು ನಾನು ಇವಾಗ ಸಿನಿಮಾಗೆ ಎಂಟ್ರಿ ಆಗ್ತಿದ್ದೀನಿ ಅಂದರೆ ನಮ್ಮ ಅಪ್ಪ ಅಮ್ಮಂಗೆ 108 ಯೋಚನೆಗಳು. ಅಯ್ಯೋ ಭಯ ಆಗುತ್ತೆ ಇವಳಿಗೆ, ಏನು ಮುಂದೆ ಕತೆ ಅಂತ ಸಿಕ್ಕಾಪಟ್ಟೆ ಯೋಚನೆ ಇತ್ತು ನಮ್ಮಪ್ಪ. ಯಾಕಂದ್ರೆ ನಾನು ಒಬ್ಳೆ ಮಗಳು. ಸೊ ಅದಕ್ಕೆ ನಾನು ಯಾರ ಜೊತೆ ಮಾತಾಡೋಕ್ಕೂ ಭಯ ಪಡ್ತಾ ಇದ್ದೆ. ಸೊ ಕೆಲಸ ಮಾಡ್ದ ಈ ಕಡೆ ಬಂದು ಕುತ್ಕೋ, ಆಮೇಲೆ ಇಲ್ಲಾಂದ್ರೆ ಹೋಗ್ಬಿಟ್ಟು ಕೆಲಸ ಮಾಡ ಅಷ್ಟೇ. ನಾನು ಇವ್ರ ಹತ್ರ ಅಂತಲ್ಲ, ಸೆಟ್ಟಲ್ಲಿ ಎಲ್ಲರ ಹತ್ರನೂ ಸ್ವಲ್ಪ ಕಮ್ಮಿನೇ ಮಾತಾಡ್ತಿದ್ದೆ, ಏನೂ ಮಾತಾಡ್ತಿರ್ಲಿಲ್ಲ. ಬಟ್ ಆಮೇಲೆ ನನಗೂ ಟೈಮ್ ಆಯ್ತು, ನಾನು ಜೆಲ್ಲಾದೆ. ಇವಾಗ ಇಷ್ಟು ಜೆಲ್ ಆಗಿದ್ದೀವಿ. ನಾನು ಆನ್ಸರ್ ಕೊಡ್ಲೇಬೇಕು. ಈಗ ಆಯ್ತು, ಈಗ ಎಲ್ಲ ಪ್ಲೀಸ್. ಇವಾಗ ಉಪಾಧ್ಯಕ್ಷ ಜನವರಿ 26ಕ್ಕೆ ಮಾತಾಡೋಣ, ಅದ್ರ ಬಗ್ಗೆ ಮಾತಾಡೋಣ. ಇದೇ ಬೆಳಗಿಂದ ಇದನ್ನ ಹೇಳಿ ಸಾಕಾಗಿಲ್ಲ. ಬೆಳಗ್ಗೆ ಹೇಳಿದಿರ ಸರ್ ಈ ವಿಷಯನ? ಇಲ್ಲ ತಾನೆ, ಈ ವಿಷಯ ಹೇಳಿದಿರ ಸರ್? ಅಷ್ಟು ಸಲ ಹೇಳ್ಕೊಳ್ಳೋಷ್ಟು ನೋವಾಗಿದೆ ನನಗೆ. ಈಗೇನು ಗೊತ್ತಾ, ಅವ್ರು ಭಯ ಪಡೋದ್ರಲ್ಲಿ ಅರ್ಥ ಇದೆ. ಒಂದು ಹೆಣ್ಮಗಳು ಅಂದರೆ ತಂದೆ ತಾಯಿಗಳಿಗೆ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಯಾಕೆಂದರೆ ಒಂದು ಗಂಡು ಮಕ್ಳಿಗೇ ಇರುತ್ತೆ, ನನ್ನ ಮಗ ಹಾಳಾಗಬಾರ್ದು, ಎಲ್ಲಿ ಪೋಲಿ ಬಿದ್ದೋಗ್ತಾನೋ ಅಂತ. ಹೆಣ್ಮಕ್ಳು ಅಂದರೆ 100% ತಂದೆ ತಾಯಿ ಸೆಕ್ಯೂರ್ ಮಾಡೇ ಮಾಡ್ತಿರ್ತಾರೆ, ಅವ್ರಿಗೆ ಆ ಟೆನ್ಷನ್ ಇದ್ದೇ ಇರುತ್ತೆ. ಅದು ಇರಬೇಕು ಕೂಡ. ಅದು ಯಾವಾಗ ಮಾತಾಡಿಸ್ಬಾರ್ದು, ಯಾವುದೋ ಪಾರ್ಟಿನಲ್ಲಿ ಸಿಕ್ಕಿದಾಗ ಯಾರೋ ಹುಡುಗಿ ಚೆನ್ನಾಗಳ್ಗರು ಅಂತ ಹೋಗಿ ಮಾತಾಡ್ಸ್ದಾಗ ಇವನ್ನೆಲ್ಲ ನಾನು ಯಾಕೆ ಮಾತಾಡ್ಸಲ್ಲ ಅಂತ ಹೋಗೋದು ಓಕೆ. ಒಂದೇ ಕಡೆ ಕೆಲಸ ಮಾಡ್ತಿದ್ದೀವಿ ಸರ್, ಹೀರೋಯಿನ್ನು ಅಲ್ಲೂ ಮಾತಾಡ್ಸಲ್ಲ ಅಂದರೆ ಎಲ್ಲಿಗೆ ಹೋಗೋಣ ಸರ್ ನಾವು? ಸಿನಿಮಾ ಪೂರ್ತಿ ಹಂಗೆ ಇಲ್ಲ, ಸಿನಿಮಾ ಪೂರ್ತಿ ಹಂಗಿರ್ಲಿಲ್ಲ ಸರ್. ಈಗ ಎಷ್ಟು ಚಂದ ಮಾತಾಡ್ತಾ ಇದಾರೆ, ಎಷ್ಟು ಕ್ಲೋಸ್ ಆಗಿದ್ದಾರೆ. ಇನ್ನೇನು ಇನ್ನೊಂದ್ 2 ದಿನ ಕುಂಬಳಕಾಯಿ ಇದೆ. ಅಲ್ಲೋ ಎಲ್ಲಿದ್ದೀರಾ? ಇಲ್ಲ, ಸೆಕೆಂಡ್ ಸ್ಕೆಡ್ಯೂಲ್ ಫುಲ್ ಕ್ಲೋಸ್ ಆಗಿದ್ವಿ. 10 ದಿನ ಶೂಟಿಂಗ್ ಮಾಡಿದೀವಿ ನಾವು, ಚಿಕ್ಕಮಂಗ್ಳೂರು, ಮಂಗಳೂರು, ಉಡುಪಿ ಕಡೆ. ಸುಮ್ಮನೆ ಏನೇನೋ ಹೇಳ್ತಾರೆ. ಹೌದು.